ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಅಂದರೆ SSLC ಪ್ರೈಸ್ ಮನಿ ಮತ್ತು ಸೆಕೆಂಡ್ ಇಯರ್ PUC ಪ್ರೈಸ್ ಮನಿ ಎಷ್ಟಿದ್ರಿಗೆ ಓಪನ್ ಆಗಿದೆ. ಸ್ವಲ್ಪ ದಿನ ನಂತರ ಅದು ಏನೋ ಟೆಕ್ನಿಕಲ್ ಏನೋ ಇಶ್ಯೂ ಆಗ್ತಾ ಇದ್ದು. ಏನಂತಂದರೆ NPCI ಅಂತ ಬರ್ತಾ ಇದ್ದು. ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ತೆಗೆದು ಹಾಕಿದ ನಂತರ ಅದು NPCI ಅಂತ ಬರ್ತಾ ಇತ್ತು. ಅದೇನೋ ಸರ್ವರ್ ಕ್ಲಿಯರ್ ಆಗಿದೆ ಇವಾಗ. ಅದು ಯಾಕೆ ಬರ್ತಾ ಐತೆ ಅಂದರೆ, ನಿಮ್ದು ಬ್ಯಾಂಕಿನಾಗ ಮತ್ತು ಆಧಾರ್ ಕಾರ್ಡ್ನಾಗ SSLC ಮಾರ್ಕ್ಸ್ ಕಾರ್ಡ್ನಾಗ ಹೆಸರನ್ನು ಬೇರೆ ಬೇರೆ ಇರುತ್ತೆ. ಅದರ ಕಡೆ ಒಂದು ಸ್ಪೆಲ್ಲಿಂಗ್ ಆಗಿರಲಿ ಏನೋ ಎನಿ ಮಿಸ್ಟೇಕ್ ಇರುತ್ತೆ, ಅದ್ರ ಕಡೆ ಆ ಥರ ಬರ್ತಾ ಇದೆ. ಯಾರ್ದೆಲ್ಲ ಆ ಥರ ಬರ್ತಾ ಇದೆಯಲ್ಲ ಅವರು ಬ್ಯಾಂಕಿಗೆ ಹೋಗಿ ಅಪ್ಡೇಟ್ ಅನ್ನು ಮಾಡ್ಕೊಳ್ಳಿ. ಮತ್ತು ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇತ್ತು ಅಂದ್ರೆ ಆಧಾರ್ ಕಾರ್ಡನ್ನು ಕರೆಕ್ಷನ್ ಮಾಡ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ನೋಡಿ ಅದನ್ನೇ ಇರಬೇಕು. ಎಲ್ಲ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಮಾತ್ರ ಅದು ಅಪ್ಡೇಟ್ ಆಗುತ್ತೆ. ಮತ್ತು ಇದೇ ಥರ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕನ್ನು ಮಾಡಿ ಮತ್ತು ಕಮೆಂಟನ್ನು ಮಾಡಿ.